ನಮಸ್ಕಾರ ಸ್ನೇಹಿತರೆ, ನಾನು ಸರ್ ರಾಕೇಶ್ ಕುಮಾರ್ ಕರುಷಿ. ನಾನೊಂದು ಒಂದು ಬ್ಯಾಡ್ ಫೀಲಿಂಗ್ ಬಗ್ಗೆ ಹೇಳಕದನು. ಹಿಂದೆ ಎಕ್ಸ್ಪೀರಿಯನ್ಸ್ ಆಗಿದೆಯಾ. ಬಸ್ನಾಗ ಹೊಂಟಿದ್ದು ಅವರು ಅಂಕಲ್ಗಳ ಅವರು ಮುಂದೆ ಹೋಗ್ಬೇಕು ಹುಡುಗಿದ್ದಳು. ಆಕೆ ಅನ್ಕಂಫರ್ಟೇಬಲ್ ಆಗಿ ಹಂಗೆ ಟಚ್ ಮಾಡೋದಿದ್ದ. ಆ ಟೈಮ್ದಾಗ ಅಂಕಲ್ಗೆ ಬೇಯನು ಅಂತ ಅನಿಸ್ತು, ಖರೆ ಬೇಯಲಿಲ್ಲ. ಅದು ಬೇರೆ ಮಾತು. ಅವ್ನು ಕಣ್ಣು ಕಿಸದು ನಾವು ನೋಡೋದು ಖರೆ ಅವ್ನು ಬಿಡೋ ತಳೆದಾಗ ಇಲ್ಲಾಗಿದ್ದ. ಅವ್ನ ವಯಸ್ಸು ಅಂದ್ರೆ 60 ಮ್ಯಾಗ ಆಗಿತ್ತು. ಮತ್ತು ಅದನ್ನ ಬಿಟ್ಟರೆ ಮತ್ತೊಂದು ಹೆಂಗೆ ಅನಿಸಿದೆ ಅಂದರೆ, ಹೆಣ್ಮಕ್ಳು ಟಚ್ ಮಾಡೋದು ನಮಗೆ ಚೆಂದ ಅನಿಸಿದ್ದು. ಖರೆ ಅದ್ರದ್ದು ಅವ್ರಿಗೆ ಫೀಲಿಂಗ್ ಹೆಂಗೆ ಅನಿಸಿದೆ ಅಂದರೆ ಅನ್ಕಂಫರ್ಟೇಬಲ್ ಅನಿಸ್ತೈತೆ ಅವರಿಗೆ. ಅಂದರೆ ಮತ್ತು ಬಸ್ಸಿಗೆ ಬರಬಾರ್ದು ಅವರು. ಈಗ ಅವ್ರಿಗೆಲ್ಲ ಆಪರ್ಚುನಿಟಿ ನಾವು ಕೊಟ್ಟಿದ್ದೆವು. ಖರೆ ಅವು ಗ್ರೋತ್ ಸಂಬಂಧ ಅವ್ರಿಗೆ ಏನಂದ್ರೆ ಅನ್ಕಂಫರ್ಟೇಬಲ್ ಫೀಲ್ ಆಗಬಾರ್ದು. ಅವ್ರು ಬಸ್ನ ಆರಾಮ್ ಬಂದು ಹೋಗಲಿ. ಅವ್ರಿಗೂ ಫ್ರೀಡಮ್ ಈಗ ನಾವು ಎಷ್ಟು ಕೊಡೋಕೆ ಚಾಲೂ ಮಾಡ್ತೀವಲ್ಲ, ಅವಾಗ ಅವರು ಹೆಚ್ಚು ಗ್ರೋ ಮಾಡ್ತಾರೆ. ಮತ್ತು ಅವರು ಈಗ ಬೆಳೀಲಿ ಅಂತ ನಾವು ಅನ್ನಕದೆವು. ಈ ಖರೆ ಹಿಂಗೆ ಅನ್ಕಂಫರ್ಟೇಬಲ್ ಫೀಲ್ ನಾವು ಹಂಗೆ ಮಾಡಕತ್ತು ಅಂದರೆ ಅವ್ರು ಬೆಳೆಯವ್ರು ಹೆಂಗೆ ಇದ್ರ ಸಂಬಂಧ ಅವ್ರಿಗೆ ಬಸ್ ಫ್ರೀ ಮಾಡಿದೆವು ಅಂದ್ರೆ ಅವರು ಬರಲಿ, ಹಿಂಗೆ ಇರಲಿ. ಖರೆ ಟಚ್ ಇದೆಲ್ಲ ಬಂದ್ ಮಾಡಿರಿ. ಆದರೆ ಟಚ್ ಎಲ್ಲ ಮಾಡೋದು ಅವ್ರ ಹೆಂಡತಿ ಜೊತೆ ಅಟ್ಟ ಮಾಡಿರಿ. ನಾವು ಎಲ್ಲರ ಜೊತೆ ಹಿಂಗೆ ಟಚ್ ಮಾಡಕತ್ತಾರೆ ಬಡ್ದು ಮನೆ ಕಳಿಸ್ತಾರೆ.